ರಾಜ್ಯದ 18 ಶಾಸಕರನ್ನು ಅಮಾನತು ಖಂಡಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿಭಟನೆ. ಕರ್ನಾಟಕ ವಿಧಾನಸಭೆಯ ಕಲಾಪದಲ್ಲಿ ಸಚಿವ ಕೆಎನ್ ರಾಜಣ್ಣ 40 ಶಾಸಕ ಮೇಲೆ ಹನಿಟ್ರಾಪ್ ನಡೆಯುತ್ತಿದ್ದ ಎಂದು ವಿಷಯ ಬಗ್ಗೆ ಚರ್ಚೆ ನಡೆಸಿದಾಗ ಗದ್ದಲ ವಾತಾವರಣ ನಿರ್ಮಾಣವಾಗಿ ಬಿಜೆಪಿ ಕೆಲವು ಶಾಸಕರು ಹನಿಟ್ರಾಪ್ ವಿಷಯ ತನಿಖೆ ನಡೆಸಬೇಕು ಎಂದು ಗದ್ದಲ ಸೃಷ್ಟಿಸಿದರು ಮತ್ತು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆ ಎಂದು ಸ್ಪೀಕರ್ ಯು.ಟಿ. ಖಾದರ್ ಬಿಜೆಪಿ 18 ಶಾಸಕರನ್ನು 6 ತಿಂಗಳ ಕಾಲ ಅಮಾನತು ಮಾಡಿದರು. ಈ ಆದೇಶ ಹಿಂಪಡೆಯಬೇಕು ಎಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ಮಾರುತಿ ಗೌರಾಳ್, ಕಾಂಗ್ರೆಸ್ ದಲಿತ ಹೆಸರಿನಲ್ಲಿ ಅಧಿಕಾರ ಬಂದು ಎಸ್ಸಿ ಸೆಂಟ್ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಶಾಸಕ ಬಸವರಾಜ ರಾಯರೆಡ್ಡಿ ವಿಧಾನಸಭೆಯ ದಲಿತ ಹಿಂದುಳಿದ ವರ್ಗ ಬಗ್ಗೆ ಒಂದು ದಿನ ಮಾತನಾಡಿಲ್ಲ. ಕ್ಷೇತ್ರದಲ್ಲಿ ಒಂದು ದಿನ ವಾಸ್ತವ್ಯ ಮಾಡಲಿಲ್ಲ. ಚುನಾವಣೆ ಬಂದಾಗ ಮಾತ್ರ ಯಲಬುರ್ಗಾ ನೆನಪು ಬರುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಬಸವರಾಜ ದಡೇಸೂರು, ಶಿವಕುಮಾರ ಅರಕೇರಿ, ಬಸವರಾಜ ಕ್ಯಾವಟರ್, ಸಿದ್ದು ವಾಲ್ಮೀಕಿ, ವಿಶ್ವನಾಥ್ ಮರಿಬಸಪ್ಪನವರು ಇತರರು ಇದ್ದರು. ವರದಿ ಶರಣಪ್ಪ ಆಡಿನ. ನಾವು ಅವ್ರಿಗೆ ಓಟ್ ಹಾಕಿದ್ದು ಬಹಳ ಅಪರಾಧ ಆಗ್ಬಿಟ್ಟೈತಿ, ನಾವು ತಪ್ಪು ಮಾಡ್ಬಿಡ್ತೀವಿ. ಸನ್ಮಾನ್ಯ ಹಾಲಪ್ಪ ಆಚಾರ್ಯ ಅವ್ರನ್ನ ಸುರಿಗಿದ್ದು ಮಹಾ ಅಪರಾಧ ಆಗ್ಬಿಡತ್ತೆ ಅಂತೇಳಿ ಇವತ್ತು ಪ್ರತಿ ಗಲ್ಲಿಯಲ್ಲಿ ಬೂತ್ನಲ್ಲಿ ಮಾತಾಡ್ತಾರ. ಅದಕ್ಕ ಮತ್ತೊಬ್ರು ಇಲ್ಲೊಬ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದಾರ, ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಅದಕ್ಕೆ ಶುಭಾಶಯ ಅಂತ ಬರೆಯಕ್ ಬರುವಲ್ದು. ಇಂದ ಅಂಗನವಾಡಿ ಟೀಚರ್ ಹೇಳಕತ್ತ ಶುಭಾಶಯ ಸರ್, ಹಂಗಲ್ಲ ಸರ್, ಅದು ಶೋ ಅಂತ ಬರ್ರಿ, ಇನ್ನೊಂದು ಸ್ವಲ್ಪ ಟೀಕೆ ಕೊಡ್ತಾರ ಅಂತಾರ. ಮತ್ತೆ ಎಂತೆಂತಾರ ಈ ಜಿಲ್ಲಾದಾಗ ಅದಾರ, ಮತ್ ನಮ್ ಜಿಲ್ಲಾ ಗತಿ ಏನು? ಅದರ ರೀತಿ ಮೊನ್ನೆ ಬೊಡೋಟ ಕಂಪ್ನಿ ಪ್ರತಿಭಟನೆ ಮಾಡ್ಬೇಕಾದ್ರೆ 10 ಕಣ್ಣಾಗಿ ನೀರ್ ಹಾಕಿದ್ರು. ಮತ್ತ ಅವ್ರ ಶಾಪ ತೊಟ್ಲಾದ ಬಿಡ್ತಾನೆ. ಅವ್ರ ಪ್ರತಿಭಟನೆ ಭಾಗವಹಿಸಿ ಅವ್ರೆಲ್ಲರೂ ಕುಂತ ಅವ್ರ ಪರ್ಸೆಂಟೇಜ್ ಯಾಕೆ ನಮ್ ಪ್ರದೀಪ್ ಅವ್ರು ಹೇಳಿದ್ರಲ್ಲ, ಇದು ಪರ್ಸೆಂಟೇಜ್ ಮೇಲೆ ಇದು ಸ್ಟ್ರೈಕ್ ನಡೆದೈತೆ ಅಂತ ಹೇಳಿ, ಅದಕ್ಕೆ 10 ಶಾಪ ಇವ್ರಿಗೆಲ್ಲರಿಗೆ ತೊಟ್ಲಾರ್ದ ಬಡದಲ್ಲ. ನಮ್ಮ ಇಡೀ ಜಿಲ್ಲದ ಏನು ಪ್ರತಿನಿಧಿ ಏನ್ ನಮ್ಮ ಮತದಾರರಲ್ಲ, ಅವ್ರ ಶಾಪ 100ಕ್ಕೆ 100 ಅವ್ರಿಗೆ ತಟ್ಟತ್ತ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾದಲ್ಲಿ 5 ಬಿಜೆಪಿ ಏನು ಅಭ್ಯರ್ಥಿಗಳು ಗೆಲ್ಲದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 100ಕ್ಕೆ 100 ನಾವು ಗೆಲ್ತೀವಿ. ಆದ್ರ SC ST ಎಲ್ಲಾ ಮತದಾರರು ಒಂದು ತಿಳ್ಕೋಬೇಕು, SC ST ಬಿಜೆಪಿಗೆ ಇರಂತಾಗ ಅಷ್ಟ SC ST ಅಲ್ಲ, ಕಾಂಗ್ರೆಸ್ನಾಗ ಇರ್ತಕ್ಕಂಥ ಎಲ್ಲಾ ಮತದಾರರು 60% 70% ಎಲ್ಲರೂ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರಿ. ಈ ಸಲ ಅವ್ರೆಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ರ. ಯಾಕೆ ಇದೆ ರಾಜಕಾರಣ? ಯಾರೇ ತಪ್ಪು ಮಾಡಿದ್ರು ಅದನ್ನ ಬರೀ ಎತ್ತಿ ಅದನ್ನ ತೋರಿಸ್ಬೇಕು. ಅದಕ್ಕ ಎಲ್ಲರೂ ನೀವು ಅಲ್ಲೇನು ಈಗ ಮಾಡಿ ತಪ್ಪು ಮಾಡಿದ ಬಿಡ್ರಿ. ಈಗ ಮತ್ ಸಿಗೋದಲ್ಲ, ಮತ್ ಏನ್ ರೈತು ಅಂದ್ರೆ ನಿಮ್ಮನ್ನು ಮಾರಿಬಿಡ್ತಾರ ಅವ್ರ. ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಈಗ ಜಾಗೃತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ, ಎಲ್ಲರೂ ಬೆನ್ನಾವ ನಿಂದ್ರಿ. ಇಲ್ಲಕ್ಕಾದ್ರೆ ಇವ್ರು ಕಾಂಗ್ರೆಸ್ ಕೈ ಕೊಟ್ರ ಕಾಂಗ್ರೆಸ್ನ ಇಡೀ ರಾಜ್ಯನ ಮಾರಿಬಿಡ್ತಾರ. ಆಲ್ರೆಡಿ ಈಗಲೇ ಪ್ರತಿಯೊಬ್ಬರಿಗೆ 1 ಲಕ್ಷ ಆಸ್ಪಾಸು 1 ಲಕ್ಷ ತಲೆ ಮೇಲೆ ಒಬ್ಬೊಬ್ರು ತಲೆ ಮೇಲೆ ಸಾಲ ಓಡಿಬಿಟ್ಟಾರ ಅವರು. ಮತ್ತೆ ಇನ್ನೊಂದು 3 ವರ್ಷ 2 ವರ್ಷ ಕೊಟ್ಟು ಬಿಟ್ರ ಎಲ್ಲಿ ಒಬ್ಬೊಬ್ರು ತಲೆ ಮೇಲೆ 5-5 ಲಕ್ಷ ಸಾಲ ಓಡಿಸ್ತಾರೇನ. ಅದಕ್ಕೆ ದಯಮಾಡಿ ಎಲ್ಲಾ ಮತದಾರರು ಎಲ್ಲಾ ನಾಗರಿಕರು ಇದನ್ನೊಂದು ಸ್ವಲ್ಪ ಪ್ರಜ್ಞೆ ತಿಳ್ಕೊಂಡು ಅವ್ರನ್ನ ಧಿಕ್ಕರಿಸಬೇಕಾದ್ರ ಈ ಮತದಾನದ ಮುಖಾಂತರ ಅವ್ರು ಧಿಕ್ಕರಿಸಬೇಕಂತೇಳಿ ನನಗಿಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರೂ ಬಗ್ಗೆ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.